ಹಾಯ್ ಹಲೋ ನಮಸ್ತೆ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ. ನಾನು ಭರತ್. ಈ ಟೈಮ್ ನಮ್ಮ ಜೊತೆ ಇದ್ದಾರೆ ದ ಗಾಡೆಸಸ್, ದ ಬ್ಯೂಟಿಫುಲ್, ದಿ ಡೆವಿಲ್ ಗಾಡೆಸಸ್ ಅಂತ ಹೇಳ್ಬೋದು, ರಚನಾ ರಾವಿ ಮೇಡಮ್. ಪ್ರೆಸ್ ಮೀಟ್ ಆಯಿತು, ಈಗ ತಾನೇ ಮಾತಾಡಿಸ್ತಾ ಇದ್ದೀನಿ. ಮೇಡಮ್ ನಮಸ್ತೆ ಮೇಡಮ್. ಹೇಗೆ ಅನಿಸ್ತಾ ಇದೆ ಮೇಡಮ್? ಪ್ರೆಸ್ ಮೀಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಒಂಥರ ಮ್ಯಾಜಿಕಲ್ ಮೂಮೆಂಟಿಂದ ಆಚೆ ಬಂದಂಗೆ ಥರ ಅನಿಸ್ತಾ ಇದೆ ಸರ್. ನನ್ನ ಮೊದಲನೇ ಸಿನಿಮಾ, ನಾನು ತುಂಬ ನರ್ವಸ್ ಆಗಿದ್ದೆ, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ, ತುಂಬ ಖುಷಿ ಆಗ್ತಿದೆ. ಪ್ರೆಸ್ ಮೀಟು ಆಗೋಯಿತು ಅಂತ ಅನಿಸ್ತಾ ಇದೆ ಇವಾಗ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಕನ್ನಡದ ಮೊದಲನೇ ಸಿನಿಮಾ? ಹೌದು, ಕನ್ನಡದ ಮೊದಲು. ಅಂದರೆ ಕನ್ನಡದ ಅಫ್ಕೋರ್ಸ್ ಇದು ಈ ಸಿನಿಮಾ ನನ್ನ ಅಂದರೆ ಪ್ರೀವಿಯಸ್ ನಾನು ಸರ್ಕಸ್ ಮಾಡಿರೋದು. ಸೊ ಈ ಸಿನಿಮಾ ನನಗೆ ಎಲ್ಲದಕ್ಕೂ ಮೊದಲನೇದೇ. ಈ ಥರ ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್, ಈ ಥರ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್, ಲೆಜೆಂಡರಿ ಡೈರೆಕ್ಟರ್, ನಮ್ಮ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡ್ತಿರೋದು. ಆ್ಯಂಡ್ ಈ ಮೊದಲನೇ ಅನುಭವ ಇದೆ ಗೊತ್ತಾ, ಈ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡ್ತಾರೆ. ಸೊ ಎವ್ರಿಥಿಂಗ್ ಈಸ್ ಫಸ್ಟ್ ಟೈಮ್ ಫಾರ್ ಮೀ ಇನ್ ದಿಸ್. ನೀವು ಸೂಪರ್ ಸ್ಟಾರೇ ಮೇಡಮ್ ಇನ್ಮೇಲೆ. ಸೊ ಈಗಾಗಲೇ ಸೆಲೆಬ್ರಿಟೀಸ್ ಅಂದರೆ ದರ್ಶನ್ ಸರ್ ಸೆಲೆಬ್ರಿಟೀಸ್ ಫ್ಯಾನ್ಸು ಎಲ್ಲ ಕಡೆ ನೀವು ನೋಡಿರ್ಬೋದು. ಅದನ್ನು ಯಾವ ಥರ ವೈಬ್ನ ಎಂಜಾಯ್ ಮಾಡ್ತಿದ್ದೀರಾ? ಖುಷಿ ಆಗುತ್ತೆ ಸರ್. ಅದೇನು ಅದೃಷ್ಟ ಮಾಡಿದ್ನೋ ಗೊತ್ತಿಲ್ಲ ನನಗೆ. ಅದು ಅವ್ರು ಆ ಮನೆ ಮಗಳ ಥರ ಪ್ರೀತಿ ಕೊಡ್ತಾ ಇದ್ದಾರೆ ಸರ್ ನನಗೆ. ಜಸ್ಟ್ ಬಿಕಾಸ್ ನಾನು ಸರ್ ಜೊತೆ ಲಾಂಚ್ ಆಗ್ತೀನಿ, ಸರ್ ಜೊತೆ ಒಂದು ಸಿನಿಮಾ ನಾನೇನು ಮಾಡಿಲ್ಲ ಅವ್ರಿಗೆ, ನಾನೇನು ಕೊಟ್ಟು ಇಲ್ಲ, ಏನು ಅವ್ರಿಗೆ ನನಗೂ ಅವ್ರಿಗೂ ಸಂಬಂಧನೂ ಇಲ್ಲ. ಜಸ್ಟ್ ಬಿಕಾಸ್ ನಾನು ಅವ್ರ ಜೊತೆ ಲಾಂಚ್ ಆಗ್ತಿದ್ದೀನಿ ಅಂತ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ನಮ್ಮ ಮನೆಯವರು ನಮಗೆ ಅಷ್ಟು ಪ್ರೀತಿ ಕೊಡ್ತಾರೋ, ನಮ್ಮ ಫ್ರೆಂಡ್ಸ್ ಇದು ಮಾಡ್ತಾರಲ್ಲೋ ಗೊತ್ತಿಲ್ಲ, ಬಟ್ ಇವ್ರುಗಳು ಕೊಡ್ತಾ ಇದ್ದಾರೆ ಸರ್. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್. ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಇದನ್ನು ಉಳಿಸ್ಕೊಂಡು ಹೋಗೋದು ನನ್ನ ಮೇಲೆ ಬಿಟ್ಟಿರೋದು ಸರ್. ನರ್ವಸ್ ಆಗ್ತಿತ್ತು ಅಂತ ಹೇಳ್ತಿದ್ರಿ ಸ್ಟೇಜ್ ಮೇಲೆಲ್ಲ. ಇಂಥ ಸೂಪರ್ ಸ್ಟಾರ್ ಜೊತೆ ಸಿನಿಮಾ ಮಾಡಿದ್ದೀರಿ, ಆಲ್ರೆಡಿ ಗೆದ್ದಿದ್ದೀರಿ. ಅದು ಆ ವೈಬ್ ಯಾವ ಥರ ಹೇಳ್ತೀರಾ ಮೇಡಮ್? ಆಯ್ತು, ಗೆದ್ದಿದ್ದೀನ ಇಲ್ಲ ಅದು 11ಕ್ಕೆ ನನಗೆ ಚಾನ್ಸ್ ಸಿಕ್ಕಿರೋದೇ ಗೆದ್ದಂಗೆ. ಕರೆಕ್ಟು. ಬಟ್ ಇಲ್ಲ, ನಾನು ಪ್ರೂವ್ ಮಾಡಿದ್ಮೇಲೆ ನಾನು ಪ್ರೂವ್ ಮಾಡ್ಕೊಂಡ್ಮೇಲೆ ಗೆದ್ದಂಗೆ. ಖಂಡಿತವಾಗ್ಲೂ ಈ ಅವಕಾಶ ನನಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಉಳಿಸ್ಕೊಂಡಿದ್ದೀನಿ ಅಂತ ನಾನು ನಂಬಿದ್ದೀನಿ. ಸೊ ನಾನು ಗೆಲ್ಸೋದು ನಾನು ಅವ್ರಿಗೆ ಬಿಟ್ಟಿರೋದು ಸರ್. ಸೊ 11ನೇ ತಾರೀಕಿಗೆ. ಸೊ ಗೆಲ್ಸ್ತಾರೋ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು. ಮೇಡಮ್ ಈಗಾಗಲೇ ತುಂಬ ಅವಕಾಶಗಳು ಕೇಳಿ ಬರ್ತಾ ಇದ್ದಾವೆ ನಿಮಗೆ. ಸಿನಿಮಾ ಆದಮೇಲೆ ನಿಮ್ಮ ಒಂದು ಅದು ಯಾವ ಥರ ಹೇಳ್ತಿದ್ದೀರಾ ಮೇಡಮ್? ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ. ನಾನು ಇಲ್ಲಿ ಬಂದಿರೋದು ಒಂದು ಆರ್ಟಿಸ್ಟಾಗಿ ಸ್ಟ್ಯಾಂಡ್ ತಗೊಳ್ಳೋಕ್ಕೆ. ಒಳ್ಳೆ ಕತೆ, ಒಳ್ಳೆ ನಾನು ಆ ಕ್ಯಾರೆಕ್ಟರಲ್ಲಿ ನನ್ನನ್ನು ನಾನು ನೋಡ್ಕೋಬೋದು, ಆ ಕ್ಯಾರೆಕ್ಟರ್ಗೆ ನನ್ನಿಂದ ಜಸ್ಟಿಸ್ ಕೊಡ್ಬೋದು ಅಂತಿದ್ರೆ ಯಾವ ಥರ ಕ್ಯಾರೆಕ್ಟರ್ ಬಂದರೂ ನಾನು ಒಪ್ಕೋತೀನಿ ಸರ್. ಯಾವ ಥರ ಕ್ಯಾರೆಕ್ಟರ್? ಅಂದರೆ ನನಗೆ ಇಷ್ಟವಾದಂಥ ಪಾತ್ರ ಅಂದರೆ ಪೀರಿಯಾಡಿಕ್ ಪಾತ್ರಗಳಲ್ಲಿ ನನ್ನನ್ನು ನೋಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಆಸೆ ಅಂದರೆ ಒಂದು ಆರ್ಟಿಸ್ಟ್ಗೆ ಒಂದು ಇಷ್ಟ ಅಂತ ಆಸೆ ಅಂತ ಇರುತ್ತೆ ಅಲ್ವಾ. ಸೊ ನನಗೆ ಪೀರಿಯಾಡಿಕ್. ಸೊ ಎಸ್ ಮೇಡಮ್, ಇನ್ನು ಯಾವೆಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡಬೇಕು ಆಕ್ನಿಂಗ್ ಅಂತ ಆಸೆ? ಎವ್ರಿ ಒನ್ ಎಲ್ಲ ಸೂಪರ್ ಸ್ಟಾರ್ಸ್ ಜೊತೆ. ಒಬ್ಬರು ನೇಮ್ ಹೇಳ್ಬೋದಾ? ನೇಮ್ ನನಗೆ ಆಸೆ ಅಂತ ಇದ್ದಿದ್ದು ಅಪ್ಪು ಸರ್ ಜೊತೆ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ಮೇ ಬಿ ಇವಾಗ ಎಲ್ಲರ ಜೊತೆ ಎಲ್ಲ ಸೂಪರ್ ಸ್ಟಾರ್ಸ್, ನಮ್ಮ ಕನ್ನಡದಲ್ಲಿರೋ ಎಲ್ಲ ಸೂಪರ್ ಸ್ಟಾರ್ಸ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಸರ್. ಥ್ಯಾಂಕ್ ಯು ಮೇಡಮ್, ತುಂಬ ಒಳ್ಳೆಯದಾಗಲಿ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ. ದಿ ಡೆವಿಲ್ ಹಿಂಗೆ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಭರತ್ MS, ಕನ್ನಡ ಪಿಕ್ಚರ್ಸ್. ಥ್ಯಾಂಕ್ ಯು.